ಮಹಿಳೆ ಅಂದ್ಕೊಳ್ತಾಳೆ, ನಾನು ಯೇಸು ಸ್ವಾಮಿಯ ಒಂದು ಗೊಂಡೆಯನ್ನ ಉಡುಪನ್ನ ಮುಟ್ಟುವುದಾದ್ರೆ ನಾನು ಏನಾಗ್ ಮಾಡ್ತಾನೆ, ನಾನು ಹೀಲ. ಈ ಒಂದು ದಿನ ನಾವು ನೋಡ್ಕೊಳ್ಬೇಕು, ಜೂವಿಶ್ ಕಲ್ಚರ್ ಪ್ರಕಾರ ಅವ್ರ ಮೇಲೆ ಒಂದು ಶಾಲ್ ಅನ್ನ ಅವ್ರು ಹಾಕ್ತಾ ಇದ್ರು. ಆ ಶಾಲ್ ನ ಕೆಳಗಡೆ 4 ಒಂದು ಹಗ್ಗಗಳನ್ನ ಅವ್ರು ಬಿಡ್ತಾ ಇದ್ರು. ಅದನ್ನ ಕಟ್ಟಿ ಅವರು ನಾಟ್ ಮಾಡ್ತಾ ಇದ್ರು. 5 ನಾಟ್ಸ್ ಮಾಡಿಬಿಟ್ಟು ನೋಡುವುದಾದ್ರೆ ಗೊಂಡೆ ಅಂತ ಹೇಳ್ತಾ ಇದ್ರು. ನಾಟ್ ಗೊಂಡೆ ಅಂತಂದ್ರೆ ಬಟನ್ ಅಲ್ಲ, ಆದ್ರೆ ಗೊಂಡೆ ಅಂತ ಹೇಳುವಾಗ ಅಲ್ಲಿ ಏನಂತಂದ್ರೆ ನಾಟ್ ಎಂಬುದಾಗಿ ಒಂದು ನಾಟ್ ಅನ್ನ ಕಟ್ಟಿಬಿಟ್ಟು 5 ನಾಟ್ಗಳನ್ನ ಅವ್ರು ಕಟ್ಟಿರ್ತಾರೆ. ಆ ರೀತಿಯಲ್ಲಿ ನೋಡಿದ್ರೆ 5 ಪುಸ್ತಕಗಳು, ಮೋಶೆ ಬರೆದಿರುವಂತ 5 ಪುಸ್ತಕಗಳು ಅಂದ್ಕೊಳ್ಬಹುದಾಗಿದೆ. ಆ ವಾಕ್ಯವನ್ನ ನಾವು ನೋಡ್ಕೊಳ್ಳೋಣ. ಅರಣ್ಯಕಾಂಡ 15ನೇ ಅಧ್ಯಾಯ 37ರಿಂದ ವಾಕ್ಯ ಈ ರೀತಿಯಲ್ಲಿ ಹೇಳ್ತದೆ, ಯೆಹೋವನು ಮೋಶೆಗೆ ಹೇಳಿದನೆಂದರೆ, ಇಸ್ರಾಯೇಲರು ಅವರ ಸಂತತಿಯವರು ತಮ್ಮ ವಸ್ತ್ರಗಳ ಮೂಲೆಗಳಲ್ಲಿ ಗೊಂಡೆಗಳನ್ನು ಕಟ್ಟಿಕೊಳ್ಳಬೇಕು. ಪ್ರತಿಯೊಂದು ಗೊಂಡೆಯು ಒಂದೊಂದು ನೀಲಿ ದಾರದಿಂದ ಕೂಡಿರಬೇಕು. ಅವರಿಗೆ ಆಜ್ಞಾಪಿಸು. ಆ ಗೊಂಡೆಗಳ ಉಪಯೋಗವೇನೆಂದರೆ, ನೀವು ಅವುಗಳನ್ನು ನೋಡುವಾಗ ಯೆಹೋವನ ಆಜ್ಞೆಗಳನ್ನೆಲ್ಲ ನೆನಪಿಗೆ ತಂದುಕೊಂಡು ನಡೆಸಬೇಕು. ಮತ್ತು ನೀವು ಪೂರ್ವದಲ್ಲಿ ನನಗೆ ದ್ರೋಹಿಗಳಾಗಿ ಮನಸ್ಸಿಗೋ ಕಣ್ಣಿಗೋ ತೋರಿದಂತೆ ದಾರಿ ತಪ್ಪಿ ನಡೆದ ಪ್ರಕಾರ ಇನ್ನು ನಡೆಯದೆ ನನ್ನ ಆಜ್ಞೆಗಳನ್ನೇ ಲಕ್ಷಿಸಿ ಅನುಸರಿಸಿ ನಿಮ್ಮ ದೇವರಿಗೆ ಪ್ರತಿಷ್ಠಿತರಾಗಬೇಕೆಂಬುದೇ. ಇಲ್ಲಿ ನಾವು ನೋಡುವುದಾದ್ರೆ ಗೊಂಡೆಗಳನ್ನ ಕಟ್ಟಿಕೊಳ್ಳಬೇಕು, ಅದು ದೇವರ ಆಜ್ಞೆಗಳನ್ನ ನೆನಪಿಗೆ ತಂದುಕೊಳ್ಬೇಕು. ಸ್ವಾಮಿ ಹಾಕಿದಂತ ಆ ಒಂದು ಶಾಲ್ ಕೆಳಗಡೆ ಇರುವಂತದ್ದು 4 ದಾರಗಳು, ಅದರಲ್ಲಿ ಒಂದೊಂದಕ್ಕೆ 5 ಗೊಂಡೆಗಳು ಕಟ್ಟಿರ್ತಾರೆ. ಅದು ಒಂದೊಂದು ಕೂಡ 8 ದಾರಗಳಿಂದ ಮಾಡಿದೆ ಎಂಬುದಾಗಿ ನಾವು ನೋಡ್ಕೊಳ್ಬಹುದಾಗಿದೆ. ಇದು ತೋರಿಸುವಂತದ್ದು ಏನಾಗಿದೆ, ಇಬ್ರು ವರ್ಡ್ಸ್ ಪ್ರಕಾರ 613 ನಂಬರ್ ಬರುವಾಗ 613 ಒಂದು ಕಮಾಂಡ್ಮೆಂಟ್ಸ್ ಇದರಲ್ಲಿ ಇದೆ. ಪೂರ್ತಿ ಕಮಾಂಡ್ಮೆಂಟ್ಸ್ ಇದರಲ್ಲಿ ಇದೆ. ಇದನ್ನ ನಾವು ನೋಡುವಾಗ ಎಲ್ಲ ದೇವರ ಆಜ್ಞೆಯನ್ನ ನಾವು ನೆನಪು ಮಾಡಿಕೊಳ್ಬೇಕು ಎಂಬುದಾಗಿ. ಹಾಲೆಲೂಯಾ. ಈ ಒಂದು ಸಮಯದಲ್ಲಿ ನಾವು ವಿಶೇಷವಾಗಿ ನಾವು ನೋಡ್ಕೊಳ್ಬೇಕು. ಈ ಒಂದು ಮಹಿಳೆ ಅಂದ್ಕೊಳ್ತಾಳೆ, ಅದನ್ನ ಮುಟ್ಟುವಾಗ ನನ್ ಗುಣ ಆಗ್ತದೆ. ಹಾಲೆಲೂಯಾ. ಈ ಒಂದು ಮಹಿಳೆಗೆ ಕೂಡ ಗೊತ್ತಿರಬೇಕಾಗಿತ್ತು, ಅದು ಕಮಾಂಡ್ಮೆಂಟ್ ಇತ್ತು. ಹಾಲೆಲೂಯಾ. ಆ ಕಮಾಂಡ್ಮೆಂಟ್ ಅಲ್ಲಿ ಏನೇನಿದೆ, ಆ ಕಮಾಂಡ್ಮೆಂಟ್ ಅಲ್ಲಿ ಇದೆ, ಒಂದು ಅನ್ಕ್ಲೀನ್ ವುಮೆನ್ ದೂರ ಇರಬೇಕು, ಮುಟ್ಬಾರ್ದು. ಹಾಲೆಲೂಯಾ. ಬಟ್ ಇಲ್ಲಿ ಏನು ಕಾಂಟ್ರಾಡಿಕ್ಟ್ ಆಗ್ತಾ ಇದೆ ಅಂತ ಹೇಳಿ ನಾವು ಅರ್ಥ ಮಾಡ್ಕೊಳ್ಬೇಕು. ಎಲ್ಲ ಒಂದು ಇದರಲ್ಲಿ ಕೂಡ ದೇವರು ನಂಬಿಕೆ ಮುಖಾಂತರವಾಗಿ ಬರುವಂತವರಿಗೆ ಕೃಪೆ ತೋರಿಸುವಂತವರಾಗಿ. ಹಾಲೆಲೂಯಾ. ಶಿ ವಾಸ್ ಥಿಂಕಿಂಗ್ ದಟ್ ಅದನ್ನ ಮುಟ್ಟುವಾಗ ನಾನು ಹೀಲ್ ಆಗ್ತೇನೆ, ಬಟ್ ಅದರಲ್ಲಿ ಹೀಲಿಂಗ್ ಇದೆ ಅಂತ ಅವಳಿಗೆ ಹೇಗೆ ಗೊತ್ತಾಯ್ತು? ಹಾಲೆಲೂಯಾ. ಅದ್ರ ಮುಖಾಂತರವಾಗಿ ನಾನು ಹೀಲ್ ಆಗ್ತೇನೆ ಅಂತ ಅವಳಿಗೆ ಹೇಗೆ ಗೊತ್ತಾಯ್ತು? ಹಾಲೆಲೂಯಾ.